ಇದ್ದಾರೆ. 12 ಹೆಜ್ಜೆ ಹಿಂದೆ ನಿಂತು ಮಾತಾಡಬೇಕಾಗಿತ್ತು. ಪರೆಯ ಅಂದ್ರೆ ಏನ್ ನಾವು ಇವತ್ತು ದಲಿತ ವರ್ಗಕ್ಕೆ ಸೇರಿದಂತ ಜನಗಳು 32 ಹೆಜ್ಜೆ ಹಿಂದೆ ನಿಂತ್ಕೊಂಡು ಮಾತಾಡಬೇಕಾಗಿತ್ತು. ಈಳವ ಸಮುದಾಯದ, ಈಡಿಗ ಸಮುದಾಯದ, ಬಿಲ್ಲವ ಸಮುದಾಯದ, ನಾಡಾರ್ ಸಮುದಾಯದ, ಗೌಡ್ ಸಮುದಾಯದ ಜನ 22 ಹೆಜ್ಜೆ ಹಿಂದೆ ನಿಂತು ಮಾತಾಡಬೇಕಾಗುತ್ತೆ. ಮನೆ ಒಳಗಡೆ ಪ್ರವೇಶ ಬಿಟ್ಬಿಡಿ, ಮನೆ ಒಳಗಡೆ ಪ್ರವೇಶ ಇಲ್ಲ, ಮನದೊಳಗೆ ಪ್ರವೇಶವಿಲ್ಲ. ಅವರು ಈ ಸ್ಥಿತಿಯಲ್ಲಿ ಅಲ್ಲಿ ಬಾಳ್ತಾ ಇದ್ದಾರೆ. ನಾನು ಪರಮ ಪೂಜ್ಯ ಸ್ವಾಮೀಜಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಮೈಸೂರಿಗೆ ನಾವು ಗಟ್ಟಿ ಧ್ವನಿಯನ್ನ ತೆಗಿಬೇಕು. ನನಗೆ ಮೊದಲನೇ ಬೇಸರ ಈ ಕಾರ್ಯಕ್ರಮ ಬಂದಾಗಲೇ ಕರಪತ್ರದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮವನ್ನ ಆಯೋಜಿಸಿರುವ ಅಧ್ಯಕ್ಷರಾದ, ಜಿಲ್ಲಾಧ್ಯಕ್ಷರಾದ ಮಾಸ್ತಿ ರಮೇಶ್ ಅವರ ಹೆಸರು ಎಲ್ಲೂ ಇಲ್ಲ. ಇದು ಸರ್ಕಾರ ಆಗಲಿ, ವ್ಯವಸ್ಥೆ ಆಗಲಿ, ಸಮುದಾಯವನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ಅನ್ನೋ ಭಾವನೆ ನನ್ನಂತ ಮನಸ್ಸು ಬರ್ತದೆ. ನಾನು ಒಬ್ಬ ಈಡಿಗ ಸಮುದಾಯದ ವ್ಯಕ್ತಿ. ನಾನು ಜಾತಿಗಿಂತ ಮನುಷ್ಯತ್ವಕ್ಕೆ ಬೆಲೆ ಕೊಡುವಂತ ವ್ಯಕ್ತಿ. ನನ್ನ ತಂದೆ ಈಗ ಅಧ್ಯಕ್ಷರು ಮಾತಾಡುವಾಗ ಹೇಳಿದ್ರು, ನಾವು ಶಿಕ್ಷಣದಿಂದ ಸಂಘಟಿತರಾಗಬೇಕು ಅಂತ. ಇದು ನಾರಾಯಣ ಗುರುಗಳ ಮೂಲ ಉದ್ದೇಶ. ಯಾಕೆ ಶಿಕ್ಷಣದಿಂದ ಸಂಘಟಿತರಾಗಬೇಕು? ನಾವೆಲ್ಲ ವ್ಯವಸಾಯ ಮಾಡಿರೋರು, ನಾವೆಲ್ಲ ಹೆಂಡ ಸಾರಾಯಿ ಮಾರುವಂತ ಸಮುದಾಯದವರು, ನಾವು ದುಡಿದು ತಿನ್ನುವವರು. ನಮ್ಮ ಶಿಕ್ಷಣ ಯಾಕೆ ಬೇಕು? ನಾವು ಉದ್ಯಮ ಮಾಡ್ತೀವಿ, ಉದ್ಯಮ ಮಾಡಿರೋರು ಈಡಿಗರಲ್ಲಿ ಒಂದು 100 ಜನ ಶ್ರೀಮಂತರಿರ್ಬೋದು. ನಾವು ದುಡಿಯುವ ವರ್ಗ. ಶಿಕ್ಷಣದಿಂದ ನೀವೇನ್ ಸಂಪಾದಿಸ್ಬೋದು ಅಂದ್ರೆ, ನಾನು ಈ ವೇದಿಕೆಯಲ್ಲಿ ನಿಂತ್ಕೊಂಡು ಮುಖ್ಯ ಭಾಷಣ ಮಾಡ್ತಾ ಇದ್ದೀನಲ್ಲ, ಉಪನ್ಯಾಸ ಮಾಡ್ತಾ ಇದ್ದೀನಲ್ಲ, ಅದು ನಾನು ಹೆಮ್ಮೆಯಿಂದ ಏನು ಹೇಳ್ಕೊಳ್ತಾ ಇಲ್ಲ. ನನ್ನ ತಂದೆ, ನೀವೆಲ್ಲ ಅನ್ಕೊಂಡಿರ್ಬೋದು, ಒಬ್ಬ ಪೊಲೀಸ್ ಅಧಿಕಾರಿ, ಹಿರಿಯ ಪೊಲೀಸ್ ಅಧಿಕಾರಿಯ ತಂದೆ ಒಬ್ಬ ವಿದ್ಯಾವಂತನಾಗಿದ್ದ ಅಂತ. ನನ್ನ ತಂದೆ ನಿಮ್ಮ ಮನೆಯವರು ಮಾಡ್ತಾ ಇದ್ದಂಗೆ ಸಾರಾಯಿ ಮಾರಾಟ ಮಾಡ್ತಾ ಇದ್ದ. ಸಾರಾಯಿ ವೆಂಡರ್ನ ಮಗನ. ನಮ್ಮ ಮನೆಯಲ್ಲಿ ಅತಿ ಕಡಿಮೆ ವಿದ್ಯಾಭ್ಯಾಸ ಮಾಡಿರೋನು, ಅತಿ ಕಡಿಮೆ ಕೆಳದರ್ಜೆಯ ಅಧಿಕಾರಿಯಾಗಿದ್ದವನು, ನಾನು ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ನಿವೃತ್ತನಾಗಿದ್ದರು. ನಮ್ಮ ಮನೆಯಲ್ಲಿ ಏನು ವರ್ಗ ನೋಡಿದಾಗ ನಾನು ತುಂಬಾ ಹಿಂದೆ ಇದ್ದೀನಿ. ನನ್ನ ಮನೆಯಲ್ಲಿ ಎಲ್ಲರೂ 8 ಜನ ಮಕ್ಕಳು ಗ್ರಾಜ್ಯುಯೇಟ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಇದು ನಾರಾಯಣ ಗುರುಗಳವರು ಕೊಟ್ಟಂತ ಆದೇಶ ಅಂತ ಹೇಳ್ಬೋದು, ಉಪದೇಶ ಅಂತ ಹೇಳ್ಬೋದು. ಆ ಉಪದೇಶದ ಪ್ರಯುಕ್ತ ನಾನು ಇವತ್ತಿಲ್ಲಿದ್ದೀನಿ. ಅದರಿಂದ ನೀವು ಮೊದಲಿಗೆ ಮಾಡಬೇಕಾಗಿರೋದು, ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನು ನೀವು ಮಾಡಬೇಕು. ಶಿಕ್ಷಣ ನಿಮ್ಮನ್ನ ಎಲ್ಲಿಗೂ ತಗೊಂಡೋಗಿ ನಿಲ್ಲಿಸುತ್ತೆ. ಅದರಿಂದ ಆಮೇಲೆ ಬಹುತೇಕ ಜನರಿಗೆ ದಕ್ಷಿಣ ಭಾರತದ ಜನರಿಗೆ ಕೇವಲ ಕೇರಳ, ತಮಿಳುನಾಡು ಮತ್ತೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾರಾಯಣ ಗುರುಗಳ ಪ್ರಭಾವ, ನಾರಾಯಣ ಗುರುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಈ ಹಳೆ ಕರ್ನಾಟಕ ಅಥವಾ ಕರ್ನಾಟಕದ ಇತರ ಭಾಗಗಳಲ್ಲಿ ಇತ್ತೀಚೆಗೆ ನಮ್ಮ ಜಗದ್ಗುರುಗಳಾದ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿಗಳು ಮತ್ತು ವಿಖ್ಯಾತಾನಂದ ಸ್ವಾಮೀಜಿಗಳು, ಬೇರೆ ಬೇರೆ ಸ್ವಾಮೀಜಿಗಳು ನಾರಾಯಣ ಗುರುಗಳ ಬಗ್ಗೆ ತೀವ್ರವಾದ ಪ್ರಚಾರವನ್ನ ಮಾಡಿ ಇವತ್ತು ಸರ್ಕಾರಗಳು ನಾರಾಯಣ ಗುರುಗಳ ಜಯಂತಿಯನ್ನ ಮಾಡೋ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಇದಕ್ಕೆ ನಾನು ಸಮುದಾಯದ ಪರವಾಗಿ ನಿಮಗೆಲ್ಲ ಆಭಾರಿಯಾಗಿದ್ದೇನೆ. 171ನೇ
ಜನ್ಮ ದಿನಾಚರಣೆ. ಯಾಕೆ ಎಲ್ಲರೂ ಗುರುಗಳಿದ್ದಾರೆ, ಎಲ್ಲ ಧರ್ಮದ ಗುರುಗಳಿದ್ದಾರೆ, ಜಾತಿಯ ಗುರುಗಳಿದ್ದಾರೆ, ಜಾತಿಯ ಶ್ರೇಷ್ಠ ಅನ್ನೋ ಗುರುಗಳಿದ್ದಾರೆ, ನಮ್ಮ ಜಾತಿ ಬಿಟ್ಟರೆ ಇನ್ನೊಂದು ಜಾತಿ ಇಲ್ಲ ಅಂತ ಹೇಳೋ ಗುರುಗಳಿದ್ದಾರೆ. ಧರ್ಮಗಳು ಇವತ್ತು ಅಧರ್ಮವನ್ನ ಬೋಧಿಸ್ತಾ ಇದೆ, ಇದು ನೆನ್ಪಿಟ್ಕೊಳ್ಳಿ. ಧರ್ಮಗಳು ಅಧರ್ಮವನ್ನ ಬೋಧಿಸ್ತಾ ಇದೆ. ಅಂತ ಕಾಲಘಟ್ಟದಲ್ಲಿ ಅಸ್ಪೃಶ್ಯತೆಯ ಮುಂಚೂಣಿಯಲ್ಲಿದ್ದಂಥ ಸಮುದಾಯ ಈಡಿಗ ಸಮುದಾಯ. ನಮಗೆ ನಿಮ್ಗೆಲ್ಲ ಆಶ್ಚರ್ಯ ಆಗೋದು, ಇಲ್ಲಿ ಬಹಳಷ್ಟು ಜನ ತಾಯಂದರು ಬಂದಿದ್ದೀರಿ, ಸಮುದಾಯದ ತಾಯಂದರು ಕೂತಿದ್ದೀರಿ. ಇವತ್ತು ನೀವು ಈ ವೇದಿಕೆ ಮುಂಭಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹಕ್ಕು ಮತ್ತೆ ಕಾರಣ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವಾಗಲೂ ನಾರಾಯಣ ಗುರುಗಳ ಜಯಂತಿ ಮಾಡುವಾಗ ಅವ್ರನ್ನ ನೀವು ನೆನೆಸ್ಕೊಳ್ಬೇಕು. ಇವತ್ತೇನಾದ್ರೂ ನಮಗೆ ಸಂವಿಧಾನ ಕೊಡದೇ ಇದ್ದಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಡದೇ ಇದ್ರೆ, ಸಮಾನತೆಯನ್ನ ಕೊಡದೇ ಇದ್ರೆ, ನೀವು ಈ ಕಲಾಮಂದಿರಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ಇಲ್ಲ ಸರ್, ನಾವು ಮೊದಲಿಂದ ನಮ್ಗೆ ಇಲ್ಲೇನು ಅಸ್ಪೃಶ್ಯತೆ ಇಲ್ಲ ಅಂತ. ನಾರಾಯಣ ಗುರುಗಳ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳು ರೌಕೆ ಹಾಕೊಂಡಿರ್ಲಿಲ್ಲ. ಶೂದ್ರ ಹೆಣ್ಣು ಮಕ್ಕಳು, ದಲಿತ ಹೆಣ್ಣು ಮಕ್ಕಳು ರೌಕೆ ಹಾಕೊಂಡಿರ್ಲಿಲ್ಲ. ಹೆಣ್ಣು ಮಕ್ಕಳು ಮೊಣಕಾಲಿಗಿಂತ ಕೆಳಗಡೆ ಸೀರೆ ಉಡಲಿರಲಿಲ್ಲ. ಯಾವ ದುಸ್ಥಿತಿ, ಈಗೇನಾದರೂ ಯಾವುದೇ ಸರ್ಕಾರ ಬರಲಿ, ಯಾವರೇ ಅಧಿಕಾರ ಮಾಡಲಿ, ನನ್ನ ಒಂದು ಸಮುದಾಯ ಮಾತ್ರ ಅಲ್ಲ, ಶೂದ್ರ ಸಮುದಾಯದ ಎಲ್ಲರೂ, ಶೂದ್ರ ಸಮುದಾಯ ಅಂದ್ರೆ ಒಕ್ಕಲಿಗರ ಆದಿಯಾಗಿ ನಮ್ಮವರೆಗೂ ನಾವು, ನನ್ನ ತಾಯಿ ರೌಕೆ ಹಾಕಕ್ಕೆ ನಾನು ಬಿಡೋದಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ಬಂಡೇಳುವಂತ ಶಕ್ತಿ ನಮಗೆ ತುಂಬಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸರ್, ಈ ಮಕ್ಕಳು ಎಷ್ಟೋ ಜನ ನಾನು ಮಾತಾಡುವಾಗ ಕೇಳ್ತಾರೆ, ಸಮುದಾಯದ ಮಕ್ಕಳು ಕೇಳ್ತಾರೆ, ಸರ್ ಇದನ್ನೆಲ್ಲ ನೋಡೇ ಇರಲಿಲ್ಲ ಅಂತ. ನೀನ್ ನೋಡಿಲ್ಲ, ನಿಮ್ಮ ಅಜ್ಜಿನ ನೀನು ಕೇಳು, ನಿಮ್ಮ ಅಜ್ಜಿ ನಿನಗೆ ಹೇಳ್ತಾರೆ. ನನ್ನ ಅಜ್ಜಿ ಗಟ್ಟಿಮುಟ್ಟಾಗಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅಜ್ಜಿ, ನನ್ನ ಮೂಲ ದಕ್ಷಿಣ ಕನ್ನಡದ ಬಂಟ್ವಾಳ ಜಿಲ್ಲೆ. ಅಲ್ಲಿ ನಾನು ಇಲ್ಲಿಂದ ಹೋದಾಗ ನನ್ನ ಅಜ್ಜಿ ಹೊಲದಲ್ಲಿ ಕೆಲಸ ಮಾಡ್ತಾ ಇತ್ತು. ಮೊಣಕಾಲ್ ತನಕ ಸೀರೆ. ನನ್ನ ಆಶ್ಚರ್ಯ, ಬೆಂಗಳೂರಿನಲ್ಲಿ ನಾನು ಸೀರೆ ಅಂದ್ರೆ ಪಾದದ ತನಕ ಸೀರೆ ನೋಡ್ತಾ ಇತ್ತು. ಅವನು ಮೊಣಕಾಲ್ ತನಕ ಸೀರೆ, ರೌಕೆ ಇಲ್ಲದ ನನ್ನ ಅಜ್ಜಿ. ಎಂತ ಶ್ರೀಮಂತ ಲಕ್ಷ್ಮೀದೇವಿಯ ಕಳೆ ಇದ್ದಂತ ನನ್ನ ಅಜ್ಜಿ. ಯಾಕೆ ಹೀಗೆ ಮಾಡ್ತಾರೆ ಅಂದ್ರೆ, ಅಲ್ಲಿ ಬಹುಶಃ ಸೆಕೆ ಇರಬೇಕು, ಅದಕ್ಕೆ ಆ ಸೆಕೆಗಾಗಿ ಅವರು ರೌಕೆ ಹಾಕಿಲ್ಲ, ಅಥವಾ ಮೊಣಕಾಲಿಗಿಂತ ಕೆಳಗಡೆ ಸೀರೆ ಉಡ್ತಾ ಇಲ್ಲ, ಸೆಕೆ ಇರಬೇಕು ಅನ್ಕೊಂಡೆ. ಕಾಲಕ್ರಮೇಣ ನಾನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿಂತನೆಗಳನ್ನ ಓದುವಾಗ ನಮ್ಮ ಮೇಲೆ ಕಟ್ಟಪ್ಪಣೆ ಮಾಡಿ ಈ ರೀತಿಯ ವ್ಯವಸ್ಥೆಯನ್ನ ಇಟ್ಕೊಂಡು ಬಂದಿದ್ದೆ. ಸರ್, ಇದು ನೀವು ಕಂಡಿದ್ದೀರ ಅಂತ ಕೆಲವರು ಕೇಳ್ತಾರೆ. ಎಲ್ಲಿದ್ದೀರಿ? ಹೆಣ್ಣು ಮಕ್ಕಳು ಕಿವಿಗೆ ಆಭರಣ ಇಲ್ಲದೆ ಹೆಣ್ಣು ಮಕ್ಕಳು, ಅವ್ರಿಗೇನು ಆಭರಣವೇ ಭೂಷಣ ಅನ್ನೋ ಹೆಣ್ಣು ಮಕ್ಕಳು ಆಭರಣ ತೊಡಬೇಕಾದ್ರೆ ತೆರಿಗೆ ಕಟ್ಟಬೇಕಾಗಿತ್ತು. ಮಗು ಹುಟ್ಟಿದ್ರೆ ತೆರಿಗೆ ಕಟ್ಟಬೇಕಾಗಿತ್ತು. ಮಗು ಸತ್ತರೆ ಅಂತ್ಯ ಸಂಸ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗಿತ್ತು. ಬಟ್ಟೆ ರೌಕೆ ಹಾಕಬೇಕಾದ್ರೆ ತೆರಿಗೆ ಕಟ್ಟಬೇಕಾಗಿತ್ತು. ಸೀರೆ ನಾನು ಮೊಣಕಾಲಿಗಿಂತ ಕೆಳಗಡೆ ಉಡ್ತೀನಿ ಅಂದ್ರೆ ತೆರಿಗೆ ಕಟ್ಟಬೇಕಾಗಿತ್ತು. ಅಮಾನುಷವಾದ ಮತ್ತೊಂದು ತೆರಿಗೆಯ ಬಗ್ಗೆ ನಿಮಗೆ ಹೇಳ್ತೇನೆ. ಪ್ರಪಂಚದಲ್ಲಿ ಬಹುಶಃ ಎಲ್ಲೂ ಅಂತ ತೆರಿಗೆ ಇರಲಿಲ್ಲ. ಹೆಣ್ಣು ಮಗು, ನಾವು ತಾಯಿಯ ಮೊಲೆ ಹಾಲನ್ನ ಕುಡಿದು ಬೆಳೆದಿರೋರು, ನಮ್ಮ ತಾಯಿಗೆ ಮೇಲೆ ಅಷ್ಟು ಗೌರವ ಇರೋರು. ನನ್ನ ತಾಯಿ ಹಾಲುಡಿಸಿದ ಮೊಲೆಗೆ ಕರವನ್ನ ಹಾಕ್ತಾ ಇದ್ರು ಅಂದ್ರೆ
ಯಾವ ಹೀನ ಸ್ಥಿತಿಯ ಸಮಾಜದಲ್ಲಿ ನಾವು ಇದ್ವಿ ಅನ್ನೋದನ್ನ ನೀವು ತಲೆಯಲ್ಲಿ ಮನದಟ್ಟು ಮಾಡ್ಕೊಳ್ಬೇಕು. ಯಾಕೆ ನೀವು ಸಮುದಾಯದ ಪರ ನಿಲ್ಲಬೇಕು ಅಂದ್ರೆ ಇದನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ಸಮುದಾಯದವರು ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ಆ ಸಮುದಾಯದಲ್ಲಿ ಸ್ವಾಮೀಜಿಗಳಿದ್ದಾರೆ, ಉದ್ಯಮಿಗಳಿದ್ದಾರೆ, ರೈತರಿದ್ದಾರೆ, ಕೃಷಿಕರಿದ್ದಾರೆ, ಸಾರಾಯಿ ಮಾಡಿಕೊಂಡು ಜೀವನ ಮಾಡೋರಿದ್ದಾರೆ, ಎಲ್ಲರೂ ಇದ್ದಾರೆ. ಆ ಸ್ಥಿತಿಯಿಂದ ನಮಗೆ ಈ ಸ್ಥಿತಿಗೆ ಎದೆ ಎತ್ತಿ ನಿಂತು ಮಾತಾಡುವಂತ ಶಕ್ತಿ ತುಂಬಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ದೇವಾಲಯದ ಪ್ರವೇಶ ಬಿಟ್ಬಿಡಿ, ದೇವಾಲಯದ ರಸ್ತೆಗೆ ನಾವು ಪ್ರವೇಶ ಇರಲಿಲ್ಲ. ನಿಮಗೆ ವೈಕಂ ಚಳುವಳಿ ಅಂತ ಒಂದು ಚಳುವಳಿ. ವೈಕಂ ಚಳುವಳಿ ಅಂದ್ರೆ ವೈಕಂ ಅಲ್ಲಿ ಒಂದು ಶಿವ ದೇವಾಲಯ ಇದೆ. ವೈಕಂ ಅನ್ನೋದೊಂದು ಕೇರಳದ ಊರು, ಅಲ್ಲೊಂದು ಶಿವ ದೇವಾಲಯ ಇದೆ. ಆ ಶಿವ ದೇವಾಲಯದ ಒಳಗೆ ಕೇವಲ ಒಂದು ಸಮುದಾಯದವರಿಗೆ ಮಾತ್ರ ಪ್ರವೇಶ, ಶೂದ್ರ ಸಮುದಾಯಕ್ಕೆ ಪ್ರವೇಶ ಇಲ್ಲ. ರಸ್ತೆಗೆ, ದೇವಸ್ಥಾನಕ್ಕಲ್ಲ. ನಮ್ಮ ಗಟ್ಟಿ ಯುವಕರು ಆ ಸೈನ್ಯದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಇರ್ತಾ ಇದ್ದವರು ನಾವೇನೆ. ನಮ್ಮ ಗಟ್ಟಿ ಯುವಕರು ನಾವು ದೇವಾಲಯಕ್ಕೆ ಹೋಗ್ಬೇಕು ಅಂದಾಗ, ನೀವು ದೇವಾಲಯದ ರಸ್ತೆಗೆ ಪ್ರವೇಶ ಇಲ್ಲ, ನೀವು ದೇವಾಲಯಕ್ಕೆ ಹೆಂಗ್ ಹೋಗ್ತೀರಿ ಅಂತ ದೇವಾಲಯ ಪ್ರವೇಶವನ್ನ ಸಂಪೂರ್ಣವಾಗಿ ನಿಷಿದ್ಧ ಮಾಡಿದ್ರು. ನಿಷಿದ್ಧ ಮಾಡಿದ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳು ಒಬ್ಬ ದಾರ್ಶನಿಕನಾಗಿ ಬೆಳೆದಂತ ನಾರಾಯಣ ಗುರುಗಳು ಇಲ್ಲ ದೇವಾಲಯದ ಪ್ರವೇಶದ ಬಗ್ಗೆ ಚಿಂತನೆ ಮಾಡ್ತಾರೆ.